ಹಾಯ್ ಗೈಸ್, ನಮಸ್ತೆ ಆ್ಯಂಡ್ ಅಸ್ಲಾಂ ವಲೈಕುಮ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಮ್ಮ ಮಾವ ಬಂದಿದ್ರು ಮನೆಗೆ. ಸೊ ತುಂಬ ಸೆಕೆ ಇತ್ತಂತ ಹೇಳ್ಬಿಟ್ಟು ಶರ್ಟನ್ನು ತೆಗ್ದಿದ್ದಾರೆ. ಟೀ ಅವ್ರು ಬಂದ ತಕ್ಷಣ ಒಂದು ಲೋಟ ಟೀ ಕುಡಿತಾರೆ. ದೊಡ್ಡ ಲೋಟದಲ್ಲಿ ಟೀ ಕುಟ್ಬಿಡ್ತೀನಿ. ಹಾಗೆ ಟೋಸ್ಟ್ ಬರುತ್ತಲ್ಲ, ಟೋಸ್ಟನ್ನು ತಿಂತಾರೆ. ಅದೆರಡು ಕೊಟ್ಬಿಟ್ರೆ ಸಾಕು. ಮತ್ತು ಸಂಜೆ ಹೋಗುವಾಗ ಒಂದು ಸ್ವಲ್ಪ ಟೀ ಕುಡಿತಾರೆ. ಆಮೇಲೆ ಅದು ಸ್ವಲ್ಪ ಗುಜರಿ ಎಲ್ಲ ಇದೆ, ಅದು ಕ್ಲೀನ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಮತ್ತು ಅವರು ಅಲ್ಲಿ ಮಾತಾಡ್ತಾ ಕೂತಿದ್ರು. ನಾನು ಇಲ್ಲಿ ಬಂದ್ಬಿಟ್ಟು ಒಂದು 2 ಗಂಟೆಗೆ ಬಂದಿದ್ರು ಅವರು. ನಾನು ಅಷ್ಟೊತ್ತಿಗೆ ನೆನೆ ಹಾಕ್ತಾ ಇರೋದು ನೆನಪಾಗಿ ಅಕ್ಕಿ ನೆನೆ ಹಾಕಿದ್ದು. ನಾನು ಅಕ್ಕಿ, ಮೆಂತೆ ಮತ್ತು ಉದ್ದಿನಬೇಳೆ, ಅದು ಮೆಂತೆ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೆಂತೆನ ಹಾಕ್ತೀವಿ. ಮುಂಚೆ ಎಲ್ಲ ಅಮ್ಮ ಹೀಗೆ ಹಾಕ್ತಿದ್ರು, ಅದಕ್ಕೋಸ್ಕರ ನಾನು ಮೆಂತೆನೇ ಹಾಕ್ತೀನಿ. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಮೆಂತೆ ಹಾಕಿದ್ರೆ ಕೈಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಮೀನು ಸಾರಿಗೆಲ್ಲ ಮೆಂತೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೀನು ಸಾರಿಗೆ ಮೆಂತೆ ಹಾಕಿದ ತಕ್ಷಣ, 4 ಕಾಳು ಹಾಕಿದ ತಕ್ಷಣ ಅಯ್ಯೋ ಮೀನು ಸಾರು ಕೈಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಸುಳ್ಳು, ಏನಾಗಲ್ಲ. ಮೆಂತೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮತ್ತು ಒಳ್ಳೆಯದು. ಸೊಂಟಕ್ಕೆಲ್ಲ ಬಲ ಅಂತ ಹೇಳ್ತಾರೆ ಮೆಂತೆ ತಿನ್ನೋದ್ರಿಂದ. ಸೊ ಇವಾಗ ನಾನು ಅಕ್ಕಿನ ತೊಳೆದು ನೆನೆಯೋಕೆ ಇಡ್ತಾಯಿದ್ದೀನಿ. ಇವಾಗ ನಾನು ಒಂದು ಸತಿ ತೊಳೆದಿದ್ದೀನಿ, ಸಂಜೆ ಒಂದು 2 ಸತಿ ತೊಳಿತೀನಿ, ಆವಾಗ ಕರೆಕ್ಟಾಗತ್ತೆ. ಈಗ ಮುಚ್ಚಿ ಇಟ್ಟರೆ ಮತ್ತೆ ಆಮೇಲೆ ಕರೆಕ್ಟಾಗತ್ತೆ. ಒಂದು ಸಂಜೆ ತನಕ ನೆನೆಯುತ್ತೆ, ಆಮೇಲೆ ರುಬ್ಕೊಳ್ತೀನಿ. ಹಾಗೆ ನಾನು ಇವಾಗ ಸಂಜೆ ಆಗಿದ್ದೆ, ಒಂದು ರೆಸಿಪಿ ಮಾಡೋಣ ಅಂತ ಒಲೆ ಹತ್ರ ಬಂದಿದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿದ್ದೆ, ಅದು ಜಜ್ಜಿದ್ದು ಕರೆಕ್ಟಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಒಂದೇ ಒಂದು ಟೊಮೊಟೊ, ಒಂದು ಈರುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಗ್ರೀನ್ ಮಸಾಲ ಥರ ಆಗಿದೆ ಅದು. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನಾನಿದು ಸ್ಪಾರಿಂದ ತಂದಿರೋದು ಚಾಪರು. ಪರವಾಗಿಲ್ಲ, ಅಂದರೆ ಫಸ್ಟಿಗೆ ನಾನೊಂದು ತೊಗೊಂಡಿದ್ದೆ, ನನ್ನ ಹಳೆ ಚಾನಲಲ್ಲಿ ನಾನು ಅದು ವೀಡಿಯೋನ ಹಾಕಿದ್ದೆ. ಅದರಷ್ಟೇನು ಒಳ್ಳೆಯದೇ ಚೆನ್ನಾಗಿಲ್ಲ ಇದು. ಸೊ ಅದು ತುಂಬ ಚೆನ್ನಾಗಿತ್ತು, ಇದೇನು ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ಏನೋ ಇರಲಿ ಅಂತ ಒಂದು ತಂದಿದ್ದೀನಿ. ಬೇಗ ಒಂದು ಫಾಸ್ಟ್ ಏನಾದರೂ ರೆಸಿಪಿ ಮಾಡೋದಿದ್ರೆ ಬೇಕಾಗತ್ತೆ. ನಾನಿಲ್ಲಿ ಒಂದು 5ರಿಂದ 6 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈ ಗ್ರೇವಿಗೆ ನೀವು ಈರುಳ್ಳಿ ರುಬ್ಬೋದು ಬೇಡ, ಎಷ್ಟು ನೀವು ಕಟ್ ಮಾಡಿ ಹಾಕ್ತೀರೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಲಾಕ್ ಮಾಡ್ಕೊಳ್ಳೋದು ಕೊಟ್ಟಿದ್ದಾರೆ, ಹಾಕಿದ ತಕ್ಷಣ ಲಾಕ್ ಆಗುತ್ತದು. ಸೊ ನಾನೇನು ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ಟೈಟಾಗಿರತ್ತೆ, ಹಾಗೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಚಾಪ್ ಮಾತ್ರ ಚೆನ್ನಾಗಿ ಆಗ್ತಿದೆ. ಅಂದರೆ ಹಳೇದು ಚಾಪರ್ ಇತ್ತಲ್ಲ, ಅದ್ರ ಬ್ಲೇಡ್ ಎಲ್ಲ ತುಂಬ ಚೆನ್ನಾಗಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದೇನು ಅಷ್ಟೇನು ಇದಿಲ್ಲ. ಈಗ ನಾನು ಟೊಮೆಟೊನು ಅದರಲ್ಲೇ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ನಾವು ತರಿ ರುಬ್ಬಿದ್ರೆ ಹೇಗಿರುತ್ತೋ ಆ ಥರ ಚಾಪ್ ಆಗುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಇಷ್ಟು ಸಣ್ಣಗೆ ಚಾಪ್ ಆಗಿದೆ ನೋಡಿ. ಮತ್ತೇನಾದರೂ ಪಚಡಿ ಎಲ್ಲ ಮಾಡೋದಿದ್ರೆ ನಾನು ಸೌತೆಕಾಯಿ ಎಲ್ಲ ಇದರಲ್ಲೇ ಚಾಪ್ ಮಾಡ್ಕೊಳ್ತೀನಿ. ಇಲ್ಲಿ ನಾನೊಂದು ಕಡಾಯಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ರೂ ಓಕೆ, ನೀವು ಆಗಿಲ್ಲ ಅಂದರೂ ಓಕೆ. ಸೊ ಒಬ್ಬೊಬ್ಬರು ಎಣ್ಣೆ ಒಗ್ಗರಣೆ ಮಾಡ್ದೇ ಮಾಡ್ತಾರೆ. ಈಗ ಎಣ್ಣೆ ಇದೆಲ್ಲ ಒಗ್ಗರಣೆ ಕೊಡಬೇಕಂದ್ರೆ ಎಣ್ಣೆ ಹಾಕಲೇಬೇಕು, ಇಲ್ಲಾಂದರೆ ನೀವು ಹಾಗೆ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಬಾಯಿಗೆ ಸಿಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಎಣ್ಣೆ ತಿನ್ನೋರು ನೀವು ಎಣ್ಣೆ ಹಾಕ್ಕೊಳ್ಬೋದು, ಎಣ್ಣೆಯಲ್ಲೇ ಈ ಥರ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೋದು. ಬೇಡ ಅಂತ ಹೇಳಿದ್ರೆ ನೀವು ಮಸಾಲೆ, ನಾನು ಗ್ರೀನ್ ಮಸಾಲೆ ಇದೆಯಲ್ಲ ಅದನ್ನೇ ಫಸ್ಟ್ ಹಾಕಿ, ಇಲ್ಲಾಂದರೆ ಫಸ್ಟು ಚಿಕನ್ ಬೇಯಿಸ್ಕೊಂಡು ಅದರ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಅದೇನಿದೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಯಿಸಿ ನೀವು ಆಮೇಲೆ ಇದು ಮಾಡ್ಕೊಳ್ಬೋದು. ಸೊ ನಾನಿವಾಗ ಈರುಳ್ಳಿ ಫ್ರೈ ಆಗಿದೆ, ಏನೇನು ಬೇಕೋ ಅದು ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಆಮೇಲೆ ಕಾಳು ಮೆಣಸಿನ ಪುಡಿ, ಹಸಿಮೆಣ್ಸಿನ್ಕಾಯಿ ನಾನು ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ಹಾಕಿದೆ. ಇಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಚಾಪ್ ಮಾಡಿದ್ನಲ್ಲ, ಚಾಪರಲ್ಲಿರೋ ಒಂದು ಸ್ವಲ್ಪ ಟೊಮೊಟೊ ಇದು ಮಾಡಿದ್ನಲ್ಲ, ಅದು ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಂತರ ಇದು ರುಬ್ಬಿಟ್ಟಿರುವಂತಹ ಮಸಾಲೆ ಹಾಕಿದ್ದೀನಿ, ಅದರಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ನೀರು ಮಾಡ್ಕೊಳಲ್ಲ ನಾನು, ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಮಸಾಲೆ ಎಲ್ಲ ಒಂದು 5 ನಿಮಿಷ ಅದನ್ನು ಮಸಾಲೆ ಹಾಕಿದ ಮೇಲೆ ಬೇಯಿಸ್ಕೊಳ್ಬೇಕು. ಚಿಕನ್ ಹಾಕ್ತಾಯಿದ್ದೀನಿ ಇವಾಗ. ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಾಗತ್ತೆ. ಬೇಕಂತ ಹೇಳಿದ್ರೆ ನೀವು ಚಿಕನ್ ಮಸಾಲ ಬರುತ್ತಲ್ಲ, ಅದನ್ನು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಮುದ್ದೆ ಏನೂ ತಿನ್ನೋಕ್ಕಾಗಲ್ಲ, ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಇದು. ನನ್ನ ತಾಯಿ ಇದ್ದಾರಲ್ಲ, ಅವ್ರಿಗೆ ತುಂಬ ಇಷ್ಟ ಆಯಿತು ಈ ರೆಸಿಪಿ.
ಯಾವಾಗಾದರೂ ಮಾಡಿದ್ರೆ ತಿಂತಾಯಿದ್ರು, ಹೊಟ್ಟೆ ತುಂಬ ತಿಂತಾಯಿದ್ರು, ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಮಸಾಲೆ ಅದು ಕುದೀತಾ ತುಂಬ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇರತ್ತೆ. ಈಗ ನಾನು ಅಲ್ಲಿ ಅದು ಸ್ವಲ್ಪ ಬೇಯ್ತಾ ಇದೆ. ಇಲ್ಲಿ ನಾನು ಅಫೀಫಾ ಮತ್ತು ಆಮ್ನಂಗೆ ಒಂದು 4 ಚಿಕನ್ ಪೀಸ್ ಹಾಕ್ಬಿಟ್ಟು ಈ ಕಡೆ ಸೈಡಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಅಂದರೆ ಖಾರ ಇದೆಯಲ್ಲ ತಿನ್ನಲ್ಲ ಅಫೀಫಾ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಎಣ್ಣೆ ಲೈಟಾಗಿ ಬಿಡ್ತಾ ಇದೆ, ಇನ್ನೂ ಬೇಯಬೇಕಿದು. ಇದೇನು ಗೊತ್ತಾ, ತಳ ಅಂಟ್ಕೊಳ್ತಾ ಇದೆ. ಈ ಬಾಣಲಿ ಕಡಾಯಿಯಲ್ಲಿ ಮಾಡಿದ್ರೆ ತಳ ಅಂಟ್ಕೊಳ್ತಾ ಇರುತ್ತೆ, ಅದಕ್ಕೆ ಬೇಜಾರಾಗುತ್ತೆ ನನಗೆ ಈ ಕಡಾಯಿಯಲ್ಲಿ ಮಾಡೋಕ್ಕೆ. ಆಮ್ನ ಮತ್ತು ಅಫೀಫನ್ ಗಲಾಟೆ ಸ್ಟಾರ್ಟ್ ಆಗಿದೆ. ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವರಿಬ್ಬರು ಅಲ್ಲಿ ಮಾತಾಡ್ತಾಯಿದ್ದಾರೆ. ಹೇಳ್ತೀನಿ ನಾನು ಮಾತಾಡಬೇಡಿ ಅಂತ, ಕೇಳಲ್ಲ. ನೋಡಿ ಇವಾಗ ಫ್ರೆಂಡ್ಸ್, ಇದು ಫೈನಲ್ ಆಗಿ ಚಿಕನ್ ಗ್ರೇವಿ ಆಗಿದೆ. ಯಾವಾಗ ಆ ಥರ ಎಣ್ಣೆ ಬಿಡುತ್ತೋ ಸೈಡಲ್ಲೆಲ್ಲ, ಆವಾಗ ಯಾವುದೇ ಸಾರಾಗಲಿ ಯಾವುದೇ ಒಂದು ಪಲ್ಯ ಆಗಲಿ ಆಗಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೀವು. ನೋಡಿ ಅಲ್ಲಿ ಎಣ್ಣೆ ಎಷ್ಟು ಚೆನ್ನಾಗಿ ಮೇಲೆ ನಿಂತಿದೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಇದು ಫೈನಲ್ ಆಗಿದೆ ಅಂತ ಹೇಳಿಬಿಟ್ಟು. ಈಗ ನಾವು ಗ್ಯಾಸನ್ನು ಬೇಕಿದ್ರೆ ಆಫ್ ಮಾಡಿಬಿಡೋಣ. ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ರೈಸೇ ಮಾಡಿದೆ, ಚಪಾತಿ ಏನು ಮಾಡೋಕ್ಕೆ ಹೋಗಿಲ್ಲ. ಓಕೆ, ಇಲ್ಲಿ ಗ್ರೇವಿ ರೆಡಿಯಾಗಿದೆ. ಸೊ ನಿಮಗೇನಾದರೂ ನನ್ನ ರೆಸಿಪಿ ಇಷ್ಟ ಆದರೆ ಮನೇಲಿ ಮಾಡ್ಕೊಳ್ಳಿ. ಸೊ ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ಇಲ್ಲಿ ನಾನೊಂದು ಸುಮ್ಮನೆ ಒಂದು ಸ್ಟೈಲಿಸ್ಟಾಗಿ ಒಂದು ಪ್ಲೇಟನ್ನು ರೆಡಿ ಮಾಡಿದ್ದೀನಿ. ಒಂದು ಬೌಲಲ್ಲಿ ರೈಸ್ ಹಾಕ್ಕೊಂಡು ಅದನ್ನು ಉಲ್ಟಾ ಹಾಕಿದ್ದೀನಿ. ಹಾಗೆ ಇಲ್ಲಿ ನಾನು ಏನು ಗ್ರೇವಿ ಮಾಡಿದ್ನೋ ಅದನ್ನು ನಾನು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಸೈಡ್ಸಿಗೆ ಈರುಳ್ಳಿ ಇತ್ತು, ನಾನು ಈರುಳ್ಳಿನ ಇಟ್ಟಿದ್ದೆ. ಊಟ ಎಲ್ಲ ಆಯಿತು, ಸುಮ್ಮನೆ ಕೂತಿದ್ದೆ, ನಿದ್ದೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು. ನನಗೆ ಇದೊಂದು ಹಾಬಿ ಇದೆ, ಉಲ್ಲನ್ ಹಾಕೋದು. ಉಲ್ಲನ್ನ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಉಲ್ಲನ್ ಬರತ್ತಾ ಹಾಕೋಕ್ಕೆ ಅಂತ ಹೇಳಿ. ನಮ್ಮದ್ರಲ್ಲಿ ಇದು ಮದುವೆ ಫಂಕ್ಷನಲ್ಲೆಲ್ಲ ಹೆಣ್ಣಿನ ಮನೆಗೆ ಕೊಡ್ತಾರೆ. ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಯಾರಾದರೂ ಉಲ್ಲನ್ ಕೊಡಿಸಿದ್ರೆ ನಾನು ಈ ಥರ ಎಲ್ಲ ನಾನು ಹಾಕ್ಕೊಡ್ತೀನಿ. ತೋರಣ ಇರ್ಬೋದು, ಸೊ ಪ್ಲೇಟ್ ಮೇಲೆ ಹಾಕ್ತೀವಲ್ಲ ಆ ಥರ, ಮತ್ತು ಟೇಬಲ್ ಮ್ಯಾಟು ಅದೆಲ್ಲ ನಾನು ಹಾಕ್ಕೊಡ್ತೀನಿ. ಸೊ ಇವಾಗ ಇದು ಒಬ್ಬರು ಉಲ್ಲನ್ ಕೊಡಿಸಿದ್ದಾರೆ, ಅದಕ್ಕೋಸ್ಕರ ನಾನು ಹಾಕ್ಕೊಡ್ತಾ ಇದ್ದೀನಿ. ನೈಟಲ್ಲಿ ಹಾಕ್ತಾ ಇರೋದು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ಟೇಕ್ ಕೇರ್.